ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಮಸ್ಕಾರ. ನಾನಿವತ್ತು ನೋಡಿ ಹಲಸಿನಕಾಯ್ದು ಕಬಾಬ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ, ತುಂಬ ಹೆಲ್ದಿ, ಚೆನ್ನಾಗಿತ್ತು. ನಾನು ಮನೇಲಿ ಟ್ರೈ ಮಾಡಿದ್ದೆ, ನಿಮಗೂ ತೋರಿಸೋಣ ಅಂತ ಮಾಡಿದೆ ಫ್ರೆಂಡ್ಸ್. ನಮ್ಮ ಮನೇಲಿ ಒಂದು ಹಲಸಿನಕಾಯ್ದು ಮರ ಇದೆ, ಹಲಸಿನ ಹಣ್ಣು. ಅದರಲ್ಲೊಂದು ಕಾಯಿ ಕಿತ್ಕೊಂಡು ಸಾಂಬಾರು ಮಾಡಿದ್ದೀನಿ. ಅದನ್ನು ಹಾಕ್ತೀನಿ. ಒಂದು ಸತಿ ಹಾಕಿದ್ದೀನಿ. ಅದು ಇನ್ನೊಂದು ಟೈಪು ಮಾಡೋ ಥರದ್ದು ಹಾಕ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಅದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಲಸಿನಕಾಯಿನ. ನೋಡಿ ಈಗ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೋಡಿ ಅದೊಂದು ಸ್ವಲ್ಪ ಕುದ್ದು ಬೆಂದಿದೆ ಒಂದು ರೌಂಡು. ಅದೇಗೆ ಚೆಕ್ ಮಾಡೋದು ಅಂದರೆ ಒಂದು ರೌಂಡ್ ನೋಡಿ ಅಲ್ಲಿ ನಾವು ಸ್ಪೂನಲ್ಲಿ ಒಂದು ಸತಿ ಹಿಂಗೆ ಅದನ್ನ ಕಟ್ ಮಾಡಿದಾಗ ಅದು ಸಾಫ್ಟಾಗಿ ಕಟ್ ಆಗಬೇಕು. ನೋಡಿ ಅದೀಗ ಆಗಿದೆ ಅಂತ. ಇಷ್ಟ ಆದರೆ ಸಾಕು, ತುಂಬ ಬೇಯಿಸೋದು ಬೇಡಿ. ಯಾಕಂದರೆ ನಾವಲ್ಲಿ ಕಬಾಬ್ ಮಾಡೋವಾಗೆಲ್ಲ ಕಲಿಸ್ಕೊತೀವಲ್ಲ, ಆ ಕಲಸೋವಾಗೆಲ್ಲ ಸ್ವಲ್ಪ ಎಲ್ಲ ಬಜ್ಜಿ ಆಗಿಬಿಡುತ್ತೆ, ನಮಗೆ ಹೋಳು ಸಿಕ್ಕಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಇವಾಗ ಧನಿಯಾ ಪುಡಿ, ಅರಿಶಿನ, ಅಚ್ಕಾರದ ಪುಡಿ ಮತ್ತು ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಮತ್ತು ಉಪ್ಪು ಮತ್ತು ಇದು ಪೆಪ್ಪರ್ ಪೌಡರು ಮತ್ತು ಒಂದು ಹೋಳು ನಿಂಬೆಹಣ್ಣು ಬೇಕು. ಇಷ್ಟು ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಫ್ರೆಂಡ್ಸ್. ಇದು ನೋಡಿ ನಾನು ಫಸ್ಟ್ ಇವಾಗ ಮೈದಾ ಹಿಟ್ಟ ಹಾಕೋತಾ ಇದ್ದೀನಿ. ನೋಡಿ ಅಲ್ಲಿ ಕಲಿಸ್ಕೊಳ್ಳೋಕ್ಕೆ ಅದರದ್ದು ಕಲಿಸ್ಕೊಂಡು ಎಣ್ಣೆಗೆ ಹಾಕೋಬೇಕು. ಬೋಂಡ ಥರನೇ ಇರುತ್ತೆ ಫ್ರೆಂಡ್ಸ್ ಅದು. ನೋಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೆ. 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ಪೂನ್, ಇದು 2 ಸ್ಪೂನು, ಅದು 2 ಸ್ಪೂನ್ ಹಾಕ್ಕೊಳ್ಳೋಣ. ನೋಡಿ ಕಾರ್ನ್ಫ್ಲೋರು ಅದು ಎಲ್ಲ ಹಾಕು ಚೆನ್ನಾಗಿರುತ್ತೆ. ನೋಡಿ 2-2.5 ಸ್ಪೂನ್ ಹಾಕೋತಾ ಇದ್ದೀನಿ. ಯಾಕಂದರೆ ಅದು ಕಲಿಸ್ಕೊಳ್ಳೋವಾಗ ಅದಕ್ಕೆ ಕ್ಲೀನಾಗಿ ಕೋಟಿಂಗ್ ಆಗಬೇಕು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ಪೂನ್ ನೀವು ಮೈದಾ ಹಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಸಾಲ್ಟ್ ಹಾಕ್ಕೊಂಡೆ ಇವಾಗ. ಅದಾದಮೇಲೆ ನೋಡಿ ಖಾರದ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ನೋಡಿ ನಾನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡಿ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಖಾರ ಬರುತ್ತೆ, ಅದನ್ನು ನಾನು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಹಾಕ್ಕೊಂಡೆ ಫ್ರೆಂಡ್ಸ್. ನಾನು ನೋಡ್ಬಿಟ್ಟು ನೀವು ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ನಿಂಬೆಹಣ್ಣು ಜಾಸ್ತಿ ಹಿಂಡ್ಕೊಬೋದು. ಅರ್ಧ ಹೋಳು ಹಿಂಡ್ಕೊಂಡೆ, ಯಾಕಂದರೆ ಅದರದ್ದೆಲ್ಲ ಖಾರ ಮತ್ತು ಪೆಪ್ಪರ್ ಪೌಡ್ರು ಎಲ್ಲದು ಹದ ಸರಿ ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಂಬೆ ಹೋಳು ಹಿಂಡ್ಕೊಂಡೆ ನಾನು. ಈಗ ಒಂದು ಸ್ವಲ್ಪ ಟರ್ಮರಿಕ್ ಹಾಕೋತಾ ಇದ್ದೀನಿ. ಆಮೇಲೆ ಇವಾಗ ನೋಡಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಕೊರಿಯಾಂಡರ್ ಪೌಡರು. ನೋಡಿ ಅದೊಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅರಿಶಿನ ಒಂದು ಸ್ವಲ್ಪ ಹಾಕೊಂಡು ಏನು ತೊಂದರೆ ಇಲ್ಲ. ನೋಡಿ ಎಲ್ಲದನ್ನು ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಬೇಕಾದರೆ ಇನ್ನೊಂದು ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಬರಲಿ ಅಂದರೆ ಇನ್ನೊಂದು ಸ್ಪೂನು ಮೈದಾ ಹಿಟ್ಟು ಮತ್ತು ಇನ್ನೊಂದು ಸ್ಪೂನು ಕಾರ್ನ್ಫ್ಲೋರು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಬೆಂದಿದೆ ಅಲ್ಲ, ಇವಾಗೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಡ್ರೈ ಕಲಿಸ್ಕೊಳ್ಳಿ, ಯಾಕಂದರೆ ನೀರಲ್ಲಿ ಬೆಂದಿರೋದಲ್ವ, ನೀರು ಬಿಟ್ಬಿಡುತ್ತೆ ಚೆನ್ನಾಗಿ. ನೀವು ನೀರು ಹಾಕ್ಕೊಳ್ಳೋದೇ ನೆಸೆಸಿಟಿ ಇಲ್ಲ, ಓಕೆನಾ? ಅಲ್ಲಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ. ನೋಡಿ ಟೇಸ್ಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇನ್ನು ತೀರಾ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ಳಿ, ಅದು ನೀರು ಬಿಟ್ಬಿಡುತ್ತೆ. ನೀರು ಬಿಟ್ಟಾದ್ಮೇಲೆ ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ನಾನು ಮೊದಲೇ ಹಾಕೊಬೇಕಿತ್ತು, ಮರ್ತುಬಿಟ್ಟಿದ್ದೆ ನಾನು. ಈಗ ಒಂಚೂರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ನೋಡಿ ಕಲಸಾದ್ಮೇಲೆಲ್ಲ ಈ ಥರ ಎಲ್ಲ ಅದು ಹೊಂದ್ಕೊಂಡಿದೆ, ಎಲ್ಲ ಖಾರ ಹುಳಿ ಉಪ್ಪು ಎಲ್ಲ ಹೊಂದ್ಕೊಂಡಿದೆ ಫ್ರೆಂಡ್ಸ್. ಇವಾಗ ರೆಡಿ ಇದೆ, ಅದು ಕೋಟಿಂಗ್ ಫುಲ್ ಕರೆಕ್ಟಾಗಿ ಆಗಿದೆ. ನೋಡಿ ಅದನ್ನು ಇವಾಗ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇದು ರೆಡಿ ಇದೆ ಇವಾಗ. ನೋಡಿ ಇವಾಗ ಎಣ್ಣೆಲಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಒಂದೊಂದಾಗಿ ಹಾಕ್ಕೊಳ್ಳೋಣ. ಬೋಂಡ ಬಿಡ್ತೀವಲ್ಲ ಹಂಗೆ ಬಿಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ. ಈಸಿಯಾದ ರೆಸಿಪಿ. ಹಲಸಿನಕಾಯಿ ಹೆಚ್ಚೋದು ಮಾತ್ರ ಬೇಜಾರು, ಅಷ್ಟೇ. ಬಿಟ್ಟರೆ ಆರಾಮಾಗಿ ಹೆಚ್ಚಿ ಬೇಯಿಸ್ಕೊಂಡು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳಕ್ಕೆ ಬೇಕು. ಕರಿಯೋಕೆ ಒಂದು 10 ಮಿನಿಟ್ಸ್, ಒಂದು 15-20 ಮಿನಿಟ್ಸಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ ಹಲಸಿನಕಾಯಿ ಕಬಾಬ್. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಸಾಫ್ಟಾಗಿ. ಒಳಗೆಲ್ಲ ಹಲಸಿನಕಾಯಿ ಸಾಫ್ಟಾಗಿ ಸಿಕ್ಕಿತ್ತು, ಈಚೆ ಎಲ್ಲ ಕೋಟಿಂಗ್ ಇತ್ತಲ್ವ, ಅದು ಎಲ್ಲ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವೊಂದು ಸತಿ ಹಲಸಿನಕಾಯಿನ ಸಿಕ್ಕಿದ್ರೆ ಅರ್ಧ ಹಲಸಿನಕಾಯಿ ಸಾಂಬಾರು ಮಾಡ್ಕೊಳ್ಳಿ, ಇನ್ನರ್ಧನ ಕಬಾಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ಕೊಳ್ಳಿ.
ನೋಡಿ ಎಲ್ಲ ಒಂದೊಂದೇ ಹೋಳು ಬಿಟ್ಟರೆ ಅವಾಗ ಕ್ಲೀನಾಗಿ ನಮ್ಗೆ ಒಂದೊಂದೇ ಹೋಳು ಸಿಕ್ಕುತ್ತೆ, ಇಲ್ದರೆ ಅಂಟ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದೇ ತೆಗ್ದುಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ ಫ್ರೈ ಆಗ್ತಾಯಿದೆ, ಆಲ್ಮೋಸ್ಟ್ ಇನ್ನೇನು ಫ್ರೈ ಒಂದು ರೌಂಡ್ ಆಗಿದೆ. ನೋಡ್ತಾ ಇದ್ದೀರಲ್ವ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಒಂದು ಸತಿ ನೀವು ಟ್ರೈ ಮಾಡಿ, ಸಖತ್ತಾಗಿತ್ತು. ಬೇರೆ ಟೇಸ್ಟ್ ಸಿಗುತ್ತೆ ನಿಮಗೆ. ಈಗ ಬೋಂಡ, ಬಜ್ಜಿ, ವಡೆ, ಆಂಬೊಡೆ ಎಲ್ಲ ತಿಂದಿರ್ತೀವಿ, ಅದ್ರ ಮಧ್ಯೆ ಈ ಥರ ಮಾಡಿದ್ರೆ ಒಂಥರ ಟೇಸ್ಟು ವೆರೈಟಿ ಟೇಸ್ಟ್ ಆಗುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಸೂಪರ್ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಒಂದು ಸತಿ ಮನೇಲಿ ಟ್ರೈ ಮಾಡಿ ಇದನ್ನು. ಹಲಸಿನಕಾಯಿ ಹೆಂಗಿದ್ರು ಹಲಸಿನಕಾಯಿ ಸಿಗೋ ಟೈಮು ನೀವು ಅದನ್ನು ತಗೊಂಬಂದು ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಇದೆಲ್ಲೂ ಸಿಗೋದು ಇಲ್ಲ, ಅದರಿಂದ ನೀವೇ ಮನೇಲಿ ಮಾಡ್ಕೊಳ್ಳಿ. ಇದು ಹೆಂಗೆ ಮಾಡಿದ್ದೀನಿ ನೋಡ್ಕೊಂಡು ಟ್ರೈ ಮಾಡಿ. ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನೋಡಿ ಎಲ್ಲ ಫ್ರೈ ಮಾಡಿಕೊಂಡೆ. ನೋಡಿ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿತ್ತು. ನೀವು ಮಾಡಿ ನೋಡಿದ್ಮೇಲೆ ನೀವೇ ಒಂದು ಕಮೆಂಟ್ ಹಾಕ್ತೀರಾ ಸಖತ್ತಾಗಿದೆ ಅಂತ. ಚೆನ್ನಾಗಾಗಿದೆ ನೋಡಿ, ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಾಯಿತು. ಬೇಕಾದ್ರೆ ಇದಕ್ಕೆ ನಾವು ಸಾಸ್ ಜೊತೆನೂ ತಿನ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿತ್ತು. ನಿಮಗೆಲ್ಲೂ ಸಿಕ್ಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮನೆಯಲ್ಲೇ ಟ್ರೈ ಮಾಡಿ ತಿನ್ನಿ. ನೋಡಿ ಹಿಂಗೆ ಎಷ್ಟು ಸಾಫ್ಟಾಗಿದೆ ನೋಡಿದ್ರ, ತುಂಬ ಚೆನ್ನಾಗಿ. ಒಳಗೆ ಮೇಲೆ ಕ್ರಿಸ್ಪಿ ಇತ್ತು, ಒಳಗೆ ಸಾಫ್ಟ್ ಇತ್ತು ಫ್ರೆಂಡ್ಸ್. ಇದು ನೋಡಿ ಚೆನ್ನಾಗಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಈ ಟೇಸ್ಟ್ನ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಬೇಕಾದ್ರೆ ಮಧ್ಯದಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ಹೆಂಗಿದೆ ಅನ್ನೋದನ್ನ ಮಾಡಿ ಟ್ರೈ ಮಾಡಿ ನಮಗೊಂದು ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.